ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಬ್ಯಾರಿಕೇಡ್ ದಾಟಿದ್ದಕ್ಕೆ 15 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಈರಣ್ಣ ವಾಲಿಕಾರ್ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶಾದ್ಯಂತ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ NSIU ಮತ್ತು ಕಾಂಗ್ರೆಸ್ ವತಿಯಿಂದ ಒಂದು ಉಗ್ರವಾದ ಹೋರಾಟ ಮಾಡಿದರು. ಅದೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದರು. ಸಾಕಷ್ಟು ಒಂದು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಮತ್ತೆ ಬ್ಯಾರಿಕೇಡ್ ದಾಟಿ ಕೂಡ ಒಂದು ಅವರ ಆಕ್ರೋಶವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಮಾತನಾಡಲು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಹೋರಾಟ ಮಾಡಿದ್ರಿ ಸರ್ ವಿದ್ಯಾರ್ಥಿಗಳು ಮತ್ತು ಕಾಂಗ್ರೆಸ್ ವತಿಯಿಂದ. ಎಷ್ಟು ಜನ ವಶಕ್ಕೆ ಪಡಿಸ್ಕೊಂಡ್ರಿ ಏನಂತ? ಅಲ್ಲ, ಇವತ್ತು ಸುಮಾರು 600-700 ಜನ ಭಾಗವಹಿಸಿದ್ರು. ಅದರಲ್ಲಿ ಅವರಿಗೆ ಕೊಟ್ಟಂತ ಸಮಯಾವಕಾಶ ಮುಕ್ತಾಯ ಆಗಿದ್ದ ಹಿನ್ನೆಲೆಯಲ್ಲಿ ಅವರದೇ ವಾಲಂಟಿಯರ್ಡ್ ಫಾರ್ ಪ್ರಿವೆಂಟಿವ್ ಅರೆಸ್ಟ್, ರಸ್ತೆ ತಡೆ ಮಾಡ್ತೀವಿ ಮತ್ತು ಕೆಲವು ಕೇಂದ್ರ ಕಚೇರಿಗಳೇನಿದೆ ಆ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಏಕಾಏಕಿ ಮುಂದಾದಂಥ ಸಂದರ್ಭದಲ್ಲಿ ನಾವು ಸುಮಾರು 15 ಜನದಷ್ಟು ಜನರನ್ನ ಯಾರು ಪ್ರತಿಭಟನಾಕಾರರು ಅವ್ರನ್ನ ವಶಕ್ಕೆ ತಗೊಂಡಿದ್ದೀವಿ. ಸರ್, ಅದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ವಶಪಡಿಸಿಕೊಂಡಲ್ಲಿ ಅಂತ? ಅದೆಲ್ಲ ವೆರಿಫೈ ಮಾಡಬೇಕು. ಇವಾಗ ಯಾರು ಮುಂದೆ ಬಂದು ನಮ್ಮ ಬ್ಯಾರಿಕೇಡ್ ಬ್ರೀಚ್ ಮಾಡಿ ರಸ್ತೆ ತಡೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಅವ್ರು ಯಾರು ಅನ್ನುವಂಥದ್ದನ್ನ ಈಗ ಪರಿಶೀಲನೆ ಮಾಡ್ತೀವಿ. ರಸ್ತೆಯಲ್ಲಿ ಕೂಡ ಟೈರಿಗೆ ಬೆಂಕಿ ಹಚ್ಚಿ ತಮ್ಮ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಟೈರಿಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ನಮ್ಮವರು ಇಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ನಮ್ಮ ಈ ರೋಡ್ ಏನಿದೆ, ಈ PB ರೋಡ್, ಇದು ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಭಾಳಷ್ಟು ನಗರಗಳಿಗೆ, ಭಾಳಷ್ಟು ಊರುಗಳಿಗೆ ಸಂಪರ್ಕ ಕೊಡುವಂಥ ಒಂದು ಲೈಫ್ ಲೈನ್ ರೋಡ್ ಇದ್ದಂಗೆ. ಹಾಗಾಗಿ ಇಲ್ಲಿ 10 ನಿಮಿಷ ರಸ್ತೆ ತಡೆ ಆದರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತೆ. ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ದೇ ವಾಲಂಟಿಯರ್ಡ್ ಫಾರ್ ಪ್ರಿವೆಂಟಿವ್ ಅರೆಸ್ಟ್. ಹಂಗಾಗಿ ಪ್ರಿವೆಂಟಿವ್ ಅರೆಸ್ಟ್. ಈ ಹೋರಾಟ ಇಡೀ ದೇಶಾದ್ಯಂತ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಏನಾದ್ರು ಕೇಸ್ ಬೀಳುತ್ತಾ ಅನ್ನೋದು ಒಂದು ಪ್ರಶ್ನೆ ಸರ್. ಅಲ್ಲ, ಈಗ ನೋಡಿ, ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ಹೋರಾಟಗಳೇನಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಷ್ಟಕ್ಕೆ ಅವಕಾಶ ಇರುತ್ತೆ. ಅವನ್ನ ವೈಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಕೈಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮಾತಾಗಿದ್ದು. ಅಂದರೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಈ ಹೋರಾಟದಲ್ಲಿ ಭಾಗಿಯಾದರೆ ಕೂಡ ಯಾರಿಗಾದರೂ ಎಲ್ಲರಿಗೂ ಕೂಡ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಜಾನನ್ ಹೂಗಾರ್ ಜೊತೆ ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಸ್ಟ್, ಹುಬ್ಬಳ್ಳಿ.